ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ದಿನಾಂಕ 21/9/2024 ಧ್ವನಿ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ರಜನಿ ರಾಜ್ ಅವರು ಮಂಗಳೂರಿನ ಚಿತ್ತಾಪುರ ಕುಲಾಯಿ ಗ್ರಾಮಕ್ಕೆ ಭೇಟಿ ಕೊಡಲಾಯಿತು. ಕುಲಾಯಿ ಬೀಚಿನ ಮುಂಭಾಗ ಒಂದು ರೆಸಾರ್ಟಿನ ಮಾಲೀಕ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ತಡೆಗೋಡೆಯನ್ನು ನಿರ್ಮಿಸಿ ಪಕ್ಕದ ಇನ್ನೊಂದು ರೆಸಾರ್ಟಿನ ಮಾಲೀಕರಿಗೆ ಕಿರುಕುಳ ಕೊಡುತ್ತಿದ್ದು, ಅಲ್ಲಿಯ ಹೆಣ್ಣು ಮಕ್ಕಳಿಗೆ ಅವ್ಯಾಚ್ಯ ಪದಗಳಿಂದ ನಿಂದಿಸಿ ಸರ್ಕಾರಿ ಜಾಗವನ್ನು ನನ್ನದೆಂದು ಹಲವಾರು ವರ್ಷದಿಂದ ಈ ಜಾಗದಲ್ಲಿ ನಾನಿದ್ದೇನೆ ಎಂದು ಮಂಗಳೂರು ಕೋರ್ಟಿನಲ್ಲಿ ಅರ್ಜಿ ಹಾಕಲಾಗಿತ್ತು. ಅರ್ಜಿಯನ್ನು ನ್ಯಾಯಾಲಯ ಪರಿಗಣಿಸಿ ವಜಾ ಮಾಡಲಾಗಿತ್ತು. ವಜಾಗೊಳಿಸಿದ ಕಾಪಿಯನ್ನು ಮಂಗಳೂರಿನ ತಹಸೀಲ್ದಾರ್ ಗಮನಕ್ಕೆ ತಂದು ಸರ್ಕಾರಿ ಜಾಗವನ್ನು ಅತಿಕ್ರಮ ಪ್ರವೇಶ ಮಾಡಿದ ವ್ಯಕ್ತಿಗೆ ತಹಸೀಲ್ದಾರ್ ಎಚ್ಚರಿಕೆ ಕೊಟ್ಟು ಸರ್ಕಾರಿ ಸ್ವತ್ತಿನ ಜಾಗದಲ್ಲಿ ಅಡ್ಡಗೋಡೆ ತೆರವು ಮಾಡಿಕೊಡುವುದಕ್ಕೆ ಸೂಚಿಸಿದರು. ಕಾನೂನಿಗೆ ಗೌರವಿಸೋಣ ಎಂದು ಕಾರ್ಯಾತ್ಮಕ ಕೆಲಸಕ್ಕೆ ಸಜ್ಜಾದರು. ರೆಸಾರ್ಟಿನ ದೂರುದಾರರು ಮಹಿಳಾ ಅಧ್ಯಕ್ಷರಾದ ರಜನಿ ರಾಜ್ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಯಶಸ್ವಿಯಾಗಿ ಕಾನೂನಾತ್ಮಕ ಸಹಾಯ ಮಾಡಿದ್ದಕ್ಕೆ ಅಭಿನಂದಿಸಿದ ಕುಟುಂಬ. ಇದೆಲ್ಲ ಸರ್ಕಾರಿ ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಅವ್ರದ್ದು ಜಾಗದ ಮನೆಗೂ ಎಲ್ಲ ಕಲ್ಲುಗಳನ್ನೆಲ್ಲ ಹಾಕೊಂಡಿರುವಂಥದ್ದು. ಮತ್ತೆ ನೋಡಿ, ಇದು ಎಲ್ಲ ಇದೆಲ್ಲ ಸಿಕ್ಕಿರುವಂಥದ್ದು ಇವ್ರದ್ದೇನು ಸಮುದ್ರದಲ್ಲಿ ಸಿಕ್ಕಿರೋದು. ಇದೆ ಸಮುದ್ರ. ಇಲ್ಲಿಂದ ಬೀಚ್ ಎಷ್ಟು ದೂರ? ಅಲ್ಲೇ ಕಾಣ್ತಾ ಇರೋದು 600 ಮೀಟರ್ ಬೀಚಿಗೆ, ಇಲ್ಲಿಗೆ ಒಂದು 600. ಅದೀಗ ಜನರಿಗೆ ಹೋಗೋದು ಬರೋದು ತುಂಬ ಕಷ್ಟ ಆಗ್ತದೆ. ನಮಸ್ತೆ, ನನ್ನ ಹೆಸರು ಸುಮಂಗಲ ಅಂತ ಹೇಳಿ. ನಾವು ಮಂಗಳೂರು ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಯಿಂದ ಇಲ್ಲಿ ರಜನಿ ರಾಜ್ ರವರ ನೇತೃತ್ವದಲ್ಲಿ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಒಂದು ಸಮಾಜ ಸೇವೆ ಅಂತ ಮಾಡ್ತಾ ಇದ್ದೇವೆ. ಇದು ಮಂಗಳೂರಿನ ಚಿತ್ತಾಪುರ ಕುಲಾಯಿ ಗ್ರಾಮ. ಇಲ್ಲಿ ಒಂದು ಬೀಚ್ ಹೋಗುವಂಥ ಸ್ಥಳದಲ್ಲಿ ಸಾರ್ವಜನಿಕವಾಗಿ ಇರಬೇಕಾದ ಅಂದರೆ ಸರ್ಕಾರಿ ಜಾಗದಲ್ಲಿ ಒಂದು ತಡೆಗೋಡೆ ನಿರ್ಮಿಸಿ ತುಂಬ ಜನರಿಗೆ ತೊಂದರೆ ಆಗ್ತಾ ಇತ್ತು. ಇದರ ಬಗ್ಗೆ ನಾವು ಎಲ್ಲ DC ಗಳಿಗೂ AC ಗಳಿಗೂ ಇವನ್ ನೋಡಿ ದಿನೇಶ್ ಗುಂಡೂರಾವ್ ಸರಿಗೂ ಇದರ ಬಗ್ಗೆ ನಾವು ಮನವಿಯನ್ನು ಸಲ್ಲಿಸಿದ್ದೆವು. ಈ ಮನವಿ ಸಲ್ಲಿಸಿ ಕೂಡ ನಮಗೆ ಯಾವುದೇ ರೀತಿಯ ನಮಗೆ ಸ್ಪಂದನೆ ಬಂದಿರಲಿಲ್ಲ. ಹಾಗಾಗಿ ನಾವು ಶ್ರೀಮತಿ ರಜನಿ ರಾಜ್ ಇವರಿಗೆ ನಾವು ಈ ವಿಷಯದ ಬಗ್ಗೆ ಅವರ ಗಮನಕ್ಕೆ ತಂದಿದ್ದೇವೆ. ಅವರು ಇಂದು ಮಂಗಳೂರಿಗೆ ಭೇಟಿ ನೀಡಿ ಇಂದು ಎಲ್ಲ ಅಂದರೆ ತಹಶೀಲ್ದಾರರನ್ನು ಹಾಗೂ DC ಅವರನ್ನು ಎಲ್ಲರನ್ನೂ ಭೇಟಿ ಮಾಡಿ 3 ದಿವಸದ ಒಳಗೆ ತೆರವು ಮಾಡಿಗೊಳಿಸುವುದಾಗಿ ನಮಗೆ ಆಶ್ವಾಸನೆ ಕೊಟ್ಟಿರುತ್ತಾರೆ. ನೋಡಿ ಸ್ನೇಹಿತರೆ, ಒಂದೇ ದಿವಸ ನಾನು ಅರ್ಜಿಯನ್ನು ತಹಸೀಲ್ದಾರ್ ಗಮನಕ್ಕೆ ತಂದದ್ದು. ಒಂದೇ ದಿವಸದಲ್ಲಿ ಕಾಂಪೌಂಡನ್ನು ತೆರವು ಮಾಡಿಸ್ತಾ ಇದ್ದಾರೆ, ಡೆಮಾಲಿಸ್ ಮಾಡ್ತಾ ಇದ್ದಾರೆ. ಇದು ಸರ್ಕಾರದ ಜಾಗದ ಸ್ವತ್ತು. ಏಕಾಏಕಿ ಬಂದು ತಡೆಗೋಡೆಯನ್ನು ನಿರ್ಮಿಸಿ ಆ ರೆಸಾರ್ಟ್ಗೆ ಅಡ್ಡಿಪಡಿಸ್ತಾ ಇದ್ದರು. ಫುಲ್ ತಡೆಗೋಡೆ ನಿರ್ಮಿಸಿದ್ದಾರೆ ಸ್ನೇಹಿತರೆ. ವರ್ಕೌಟ್ ಆಗ್ತಾ ಇದೆ ನನ್ನ ಕೆಲಸ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆ 100% ಅಲ್ಲ 100% ಆಗ್ತಾ ಇದೆ. ಒಂದೇ ದಿವಸದಲ್ಲಿ ಮನವಿನ ಸ್ವೀಕರಿಸಿ ಎಲ್ಲ ಕಾಂಪೌಂಡ್ ತೆರವು ಮಾಡೋದಕ್ಕೆ ಸಜ್ಜಾಗಿದೆ. ಒಳ್ಳೆ ಜಾಗ ಅಲ್ಲ, ಅದ್ಭುತ ಸೀನರಿ. ಎದುರುಗಡೆ ಬೀಚು, ರೆಸಾರ್ಟ್. ಮತ್ತೆ ಬರ್ತೀವಿ ಫ್ಯಾಮಿಲಿ ಜೊತೆ. ಓಕೆ, ಅದ್ಭುತ, ಎಕ್ಸಲೆಂಟ್. ಎದುರುಗಡೆನೆ ಬೀಚ್ ಅಲ್ಲ, ನೋಡಿ ಎಷ್ಟು ಕೆಲಸ ಆಗ್ತಾ ಇದೆ ಅಲ್ಲ. ಅತಿಕ್ರಮ ಪ್ರವೇಶ ಮಾಡಬಾರ್ದು ಅಂತೇಳಿ ತಹಸೀಲ್ದಾರಿಗೆ ಒಂದು ಬೋರ್ಡ್ ಹಾಕ್ಸ್ಲಿಕ್ಕೆ ಹೇಳುವ, ಆಯ್ತಾ? ಇದು ಸರ್ಕಾರದ ಸೊತ್ತಾಗಿರೋದ್ರಿಂದ ಅತಿಕ್ರಮ ಪ್ರವೇಶ ಮಾಡಬಾರ್ದು ಅಂತೇಳಿ ಒಂದು ತೂಗು ಬೋರ್ಡನ್ನು ಹಾಕ್ಲಿಕ್ಕೆ ಹೇಳುವ. ನಮಸ್ಕಾರ ಸ್ನೇಹಿತರೆ, ನಾನು ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕುಲಾಯಿ ಅನ್ನೋ ಗ್ರಾಮದಲ್ಲಿ ಇದ್ದೀನಿ. ನನಗೆ ಒಂದು ತಿಂಗಳ ಹಿಂದೆ ಒಂದು ದೂರನ್ನು ಹೇಳ್ತಾರೆ. ನನ್ನ ಸಂಸ್ಥೆಯ ಟೀಮಿನಲ್ಲಿ ವರ್ಕ್ ಮಾಡ್ತಾ ಇರುವಂಥ ನನ್ನ ಸ್ನೇಹಿತೆ ಏನಂತ ಹೇಳಿದರೆ, ನೋಡಿ, ಒಂದು ಸರ್ಕಾರಿ ಜಾಗದಲ್ಲಿ ನಾನು ರೆಸಾರ್ಟನ್ನು ಇಲ್ಲಿ ಕುಲಾಯಿ ಗ್ರಾಮದ ಬೀಚಿನ ಎದುರುಗಡೆ ನನ್ನದೊಂದು ರೆಸಾರ್ಟ್ ಇದೆ. ಆ ರೆಸಾರ್ಟ್ ಪಕ್ಕದಲ್ಲಿ ಸರ್ಕಾರಿ ಜಾಗದಲ್ಲಿ ತಡೆಗೋಡೆಯನ್ನು ನಿರ್ಮಿಸಿ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಗ್ರಾಹಕರು ಕೂಡ ಬರೋರೆಲ್ಲ, ಬೀಚ್ಗೆ ಬರೋರೆಲ್ಲ
ಹೊರಟೋಗ್ತಾ ಇದ್ದಾರೆ. ತಡೆಗೋಡೆ ನಿರ್ಮಿಸಿ ಬರೋದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಈ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ನನಗೆ ದಯಮಾಡಿ ನ್ಯಾಯವನ್ನು ಕೊಡಿ ಅಂತ ಕೇಳ್ತಾರೆ. ನಾನು ಆ ತಕ್ಷಣ ಸಂಬಂಧಪಟ್ಟ ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೀರಾ ಅಂತ ಕೇಳ್ತೀನಿ, DC ಅವರಿಗೆ ಮನವಿ ಕೊಟ್ಟಿದ್ದೀರಾ ಅಂತ ಕೇಳ್ತೀನಿ. ಎಲ್ಲರಿಗೂ ಕೊಟ್ಟಿದ್ದೇವೆ ಮೇಡಮ್. 2 ವರ್ಷದಿಂದ ನಿರಂತರವಾಗಿ ನಾನು DC ಅವರನ್ನ ಭೇಟಿ ಮಾಡಿ ಮನವಿ ಅರ್ಜಿಯನ್ನು ಕೊಡ್ತಾ ಬಂದಿದ್ದೇನೆ. ತಹಸೀಲ್ದಾರ್ ಅವ್ರಿಗೆ ಗಮನಕ್ಕೆ ಕೂಡ ತಂದಿದ್ದೇನೆ. ಯಾವುದು ಕೆಲಸ ನನಗೆ ಆಗ್ತಾ ಇಲ್ಲ. ನಾನು ಹೊರಗಡೆ ಕೂಡ ರೆಸಾರ್ಟ್ ಮಾಡುವಾಗ ತುಂಬ ಕಷ್ಟದಲ್ಲಿದ್ದು ಈ ರೆಸಾರ್ಟನ್ನು ನಾನು ಕಟ್ಟಿದ್ದೇನೆ. ಈ ತಡೆಗೋಡೆಯನ್ನು ನಿರ್ಮಿಸಿ ಬೀಚ್ಗೆ ಹೋಗೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಇದು ಸರ್ಕಾರಿ ಒತ್ತುವರಿ ಜಾಗವನ್ನು ಅತಿಕ್ರಮವಾಗಿ ಪ್ರವೇಶಿಸಿ ಅವರಿಗೆ ಬೇಕಾಗಿರುವಂಥ ಥಿಂಗ್ಸನ್ನೆಲ್ಲ ಇಟ್ಕೊಂಡು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಕೂಡಲೇ ನಾನು ಆಯಿತು ನಿಮಗೆ ನ್ಯಾಯವನ್ನು ಕೊಡ್ತೇನೆ ಅಂತ ಹೇಳಿ ನಾನು ಬಂದು ಈ ದಿನ ತಹಸೀಲ್ದಾರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿದಾಗ ಗೊತ್ತಾಯಿತು ಹಿಂದೆನೇ ಇದು ಕೋರ್ಟಲ್ಲಿ ಕೇಸ್ ದಾವೆ ಹೂಡಿ ಅವರು ಈ ಜಾಗ ನನಗೆ ಬರಬೇಕು ಅಂತ ಹೇಳಿ ಹಾಕ್ಕೊಂಡಿರ್ತಾರೆ ಅರ್ಜಿ. ಮಂಗಳೂರು ಕೋರ್ಟಲ್ಲಿ ಅದು ಕ್ಯಾನ್ಸಲ್ ಆಗಿದೆ. ಅರ್ಜಿ ಕ್ಯಾನ್ಸಲ್ ಆಗಿ ಒತ್ತುವರಿ ಜಾಗವನ್ನು ನೀನು ಸರ್ಕಾರಿ ಜಾಗವನ್ನು ಅತಿಕ್ರಮ ಪ್ರವೇಶ ಮಾಡಬಾರ್ದು ಅಂತೇಳಿ ಲೀಗಲ್ ಆಗಿ ಒಂದು ಇದನ್ನು ನೋಟಿಸನ್ನು ತಹಸೀಲ್ದಾರ್ಗೆ ಕಳಿಸಿರ್ತಾರೆ ನ್ಯಾಯಾಧೀಶರು. ಈಗ ಕಡೆಗೆ ಇವತ್ತು ಈ ದಿನ ಹೇಳ್ತಾರೆ, ಹೌದು ಮೇಡಮ್ ನಮಗೆ ನೋಟಿಸ್ ಬಂದಿದೆ, ನಾನು ಮಾಡ್ಕೊಡ್ತೀನಿ ಅಂತ ತಹಸೀಲ್ದಾರ್ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಖಂಡಿತ ಮೇಡಮ್ ಇವತ್ತು ಹೇಳಿದ್ದಾರೆ ತಹಸೀಲ್ದಾರ್ ನಿಮ್ಮ ಮುಂದೆ ಹೇಳಿದ್ದಾರೆ, ನಾನು ಇದನ್ನು ತೆರವನ್ನು ಮಾಡಿಕೊಡ್ತೀನಿ, ನನಗೆ ಬರೀ 3 ದಿನ ಟೈಮ್ ಕೊಡಿ. ಎಷ್ಟು ದಿವಸ? 3 ದಿವಸ ನನಗೆ ಟೈಮನ್ನು ಕೊಡಿ, ನಾನು ಈ ಜಾಗವನ್ನು ತೆರವು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಅವರು ಬದ್ಧರಾಗಲೇಬೇಕು. ಯಾಕಂದರೆ ಕಾನೂನಿಗೆ ಯಾರು ದೊಡ್ಡವರಲ್ಲ. ನ್ಯಾಯಾಧೀಶರು ಆರ್ಡರ್ ಮಾಡಿದ್ದಾರೆ ಅವರಿಗೆ ಆ ಸರ್ಕಾರಿ ಜಾಗ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಡೆಮಾಲಿಸ್ ಮಾಡಬೇಕಂತ ಆರ್ಡರ್ಲಿ ಬರೆದಿದ್ದಾರೆ. ಅದು ಮಾಡಲೇಬೇಕು ಅವರು. ಖಂಡಿತ ಅವರು ಮಾಡ್ತಾರೆ. ಅವರು ಮಾಡಿಲ್ಲ ಅಂದರೆ ಮತ್ತೆ ನಮಗೆ ಕರೆ ಮಾಡಿ ಖಂಡಿತ ನಿಮಗೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಈ ಸುಮಾರು ನಿಮ್ಮ ದಿನೇಶ್ ಗುಂಡೂರಾವ್ ಅವ್ರಿಗೂ ಮನವಿ ಕೊಟ್ಟಿದ್ದಾರೆ. ಅವರು ಕೂಡ ಬರೆದಿದ್ದಾರೆ ಖಂಡಿತ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ. ಅವರೆಲ್ಲರೂ ನಿಮಗೆ ಕೈ ಜೋಡಿಸ್ತಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಇರ್ತೀವಿ. ಮತ್ತೆ ಅವರು 3 ದಿನದಲ್ಲಿ ಅವ್ರು ಮಾಡಿಲ್ಲ ಅಂದರೆ ಮತ್ತೆ ನನ್ನ ಗಮನಕ್ತಾರೆ. ಓಕೆ, ಬರ್ತೀನಿ ನಾನು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.